ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಕಾರ್ಡಿಗನ್ ಹಾಕೋದನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು 1 ಇಯರ್ ಬೇಬಿಗೆ ಸರಿಯಾಗುತ್ತೆ ನೋಡಿ. ಇದು ಕಾಲರ್, ಇದು ಫ್ರಂಟ್ ಸೈಡ್, ಇದು ಬ್ಯಾಕ್ ಸೈಡ್ ಬರುತ್ತೆ. ಸಿಂಪಲ್ ಪ್ಯಾಟರ್ನ್ ಫ್ರೆಂಡ್ಸ್. ಇದು ವಿ ಸ್ಟಿಚ್ ಹಾಕ್ತಾ ಹೋಗೋದು. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಫಸ್ಟಿಗೆ ನಾವು ಈ ರೀತಿ ಲೈನ್ ಸ್ಕ್ವೇರ್ ಹಾಕೋಬೇಕು ನೋಡಿ. ನೀವು ಯಾವ ಕಲರ್ ಬೇಕಾದರೂ ಹಾಕೋಬೋದು. ನಾನು ಇಷ್ಟು ಕಲರ್ ಹಾಕ್ಕೊಂಡಿದ್ದೀನಿ. ಹುಕ್ ಸೈಜ್ 4.0 mm ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ಹಾಕೋಣ. ಹೀಗೆ ಫಸ್ಟಿಗೆ ಸ್ಕೈ ಬ್ಲೂ ಅಲ್ಲಿ ಹಾಕೋಣ. ಫಸ್ಟಿಗೆ ಒಂದು ಮ್ಯಾಜಿಕ್ ಸರ್ಕಲ್ ಹಾಕೊಳ್ಳೋಣ. ಹೀಗೆ ಹಾಕ್ಕೊಂಡು 3 ಚೈನ್ ಹಾಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ನೋಡಿ, ಈ ರಿಂಗ್ ಒಳಗಡೆನೆ, ಈ ಸರ್ಕಲ್ ಒಳಗಡೆನೆ ಡಬಲ್ ಕ್ರೋಶೆ, ವಿ ಸ್ಟಿಚ್ ಇದು ನೋಡಿ. ಹೀಗೆ ಮತ್ತೆ 2 ಚೈನ್, ಮತ್ತು ಇದೇ ಸರ್ಕಲ್ ಒಳಗಡೆ ಮತ್ತೊಂದು ವಿ ಸ್ಟಿಚ್, ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, ಮತ್ತೆ 2 ಚೈನ್, ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, 2 ಚೈನ್, ಮತ್ತು ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ ನೋಡಿ. ಹೀಗೆ ನೋಡಿ, 1 ವಿ ಸ್ಟಿಚ್, 2 ವಿ ಸ್ಟಿಚ್ ಆಯಿತು, 3 ವಿ ಸ್ಟಿಚ್, 4 ವಿ ಸ್ಟಿಚ್. ನೋಡಿ, ಈ ರೀತಿ 4 ವಿ ಸ್ಟಿಚ್ ಆದಮೇಲೆ 2 ಚೈನ್ ಹಾಕ್ಕೊಂಡು ಹೀಗೆ ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ಅದರೊಳಗಡೆ ನೋಡಿ ಈ ರೀತಿ ಇದರೊಳಗಡೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಂಡು ದಾರನ. ನೆಕ್ಸ್ಟ್ ಬ್ಲೂ ಕಲರ್ ತಗೊಳ್ತಾ ಇದ್ದೀನಿ ನಾನು. ನೀವು ಯಾವ ಕಲರ್ ಬೇಕಾದರೆ ಹಾಕೋಬೋದು ಫ್ರೆಂಡ್ಸ್. ನಾನು ಇದಕ್ಕೆ ಮೇನ್ ಕಲರ್ ಪಿಂಕ್ ತಗೊಳ್ತಾ ಇದ್ದೀನಿ, ಬೇಬಿ ಪಿಂಕ್ ನೋಡಿ. ಇಲ್ಲಿ ನಾವು 2 ಚೈನ್ ಹಾಕಿದ್ದೀವಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ತ್ರೀ ಚೈನ್, ಡಬಲ್ ಕ್ರೋಶೆ, ಮತ್ತು 2 ಚೈನ್ ಹಾಕಿ ನೋಡಿ. ಈ 2 ಚೈನ್ ಗ್ಯಾಪಲ್ಲೇ ಮತ್ತು ಒಂದು ವಿ ಸ್ಟಿಚ್, ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ. ಫ್ರೆಂಡ್ಸ್, ಮತ್ತೆ 1 ಚೈನ್ ಹಾಕ್ಕೊಂಡು ನೋಡಿ, ಮತ್ತೆ ನಮಗೆ ಇದು 2 ಚೈನ್ ಹಾಕಿದ್ದೀವಲ್ಲ, ವಿ ಸ್ಟಿಚ್ ಒಳಗಡೆ ಎಲ್ಲ ನೋಡಿ, ಇದು ವಿ ಸ್ಟಿಚ್ ಆಯಿತು. 2 ಚೈನ್ ಹಾಕಿದ್ದೀವಲ್ಲ ಅದರೊಳಗಡೆ
ನಾವು ಮತ್ತೆ 2 ವಿ ಸ್ಟಿಚ್ ಹಾಕೋಬೇಕು. 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 2 ಚೈನ್, ಮತ್ತು 1 ಡಬಲ್ ಕ್ರೋಶೆ, 1 ಚೈನ್, ಮತ್ತು 1 ಡಬಲ್ ಕ್ರೋಶೆ. ನೋಡಿ ಹೀಗೆ. ಮತ್ತು ಈಗ 1 ಚೈನ್ ಹಾಕ್ಕೊಂಡು ನೋಡಿ, ಈಗ ವಿ ಸ್ಟಿಚ್ ಇದೆ ಅಲ್ಲ, ವಿ ಸ್ಟಿಚ್ ಒಳಗಡೆ ಹಾಕೋದು ಬೇಡ, 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಹಾಕಬೇಕು. ನೋಡಿ ಇಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀವಲ್ಲ, 2 ಚೈನಲ್ಲಿ ಮತ್ತೆ ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, 2 ಚೈನ್, ಮತ್ತು ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, 1 ಚೈನ್. ನೋಡಿ ಮತ್ತೆ ಈಗ ಲಾಸ್ಟ್ ಇಲ್ಲಿ 2 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ, 1 ಚೈನ್, ಮತ್ತು ಡಬಲ್ ಕ್ರೋಶೆ. ಮತ್ತು 1 ಚೈನ್ ಹಾಕ್ಕೊಂಡು ಫಸ್ಟ್ 3 ಚೈನ್ ಹಾಕಿದ್ವಲ್ಲ, ಆ 3 ಚೈನ್ ಒಳಗಡೆ ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. 1 ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಈ ರೀತಿ ಬರುತ್ತೆ ಸ್ಕ್ವೈರು. ನಮಗೆ ಫ್ರಂಟ್ ಅಂದರೆ ರೈಟ್ ಸೈಡ್, ಇದು ರಾಂಗ್ ಸೈಡ್ ಅಲ್ಲ, ರೈಟ್ ಸೈಡಲ್ಲಿ ನಾವು ಈ ರೀತಿ ಒಂದು ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳೋಣ. ಮತ್ತು ಈಗ ಗ್ರೀನ್ ಕಲರ್ ತಗೊಳ್ಳೋಣ, ಪಿಸ್ತಾ ಗ್ರೀನ್. ನೋಡಿ ಮತ್ತೆ 2 ಚೈನ್ ಹಾಕ್ಕೊಂಡಿದ್ದೀವಲ್ಲ, ನಾವಿಲ್ಲಿ ವಿ ಸ್ಟಿಚ್ ಮಧ್ಯೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ತ್ರೀ ಚೈನ್, 1 ಡಬಲ್ ಕ್ರೋಶೆ, ಮತ್ತು 2 ಚೈನ್. ನೋಡಿ ಅದೇ ಸ್ಪೇಸಲ್ಲೇ, ಅದೇ 2 ಚೈನ್ ಗ್ಯಾಪಲ್ಲಿ ಮತ್ತೆ ಒಂದು ವಿ ಸ್ಟಿಚ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, ಮತ್ತು 1 ಚೈನ್. ನೋಡಿ ಇಲ್ಲಿ ನೆಕ್ಸ್ಟ್ ಇವಾಗ ನಾವು 1 ಚೈನ್ ಹಾಕಿದ್ವಲ್ಲ, ಇಲ್ಲಿ ನಾವು 1 ವಿ ಸ್ಟಿಚ್ ಹಾಕ್ಕೊಳ್ಳೋಣ. 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. ಇದೇ ರೀತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮತ್ತು 1 ಚೈನ್. ನೋಡಿ ಈ 2 ಚೈನ್ ಗ್ಯಾಪಲ್ಲಿ ನೋಡಿ, ಈ ವಿ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ, ಈ ಕಡೆ ವಿ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ, ಮತ್ತು 2 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದರಲ್ಲಿ ನಾವು 2 ವಿ ಸ್ಟಿಚ್ ಹಾಕೋಬೇಕು. 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 2 ಚೈನ್, ಮತ್ತು ಅದೇ ಸ್ಪೇಸಲ್ಲಿ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್. ಮತ್ತು ನೆಕ್ಸ್ಟ್ ನೋಡಿ ಇಲ್ಲಿ ಇದು ಕಾರ್ನರ್ ಇದು ನೋಡಿ, ಇಲ್ಲಿ ನಾವು ಮಧ್ಯೆ ಒಂದು ವಿ ಸ್ಟಿಚ್ ಹಾಕೋಬೇಕು. ನೆಕ್ಸ್ಟ್ ರೋ ಅಲ್ಲಿ 2 ವಿ ಸ್ಟಿಚ್ ಬರುತ್ತೆ. 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, ಮತ್ತು 1 ಚೈನ್. ನೋಡಿ ಮತ್ತೆ 2 ಚೈನ್ ಗ್ಯಾಪಲ್ಲಿ 2 ವಿ ಸ್ಟಿಚ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 2 ಚೈನ್, ಮತ್ತು 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್. ಮತ್ತು ಈಗ ನೋಡಿ ಇಲ್ಲಿ
1 ವಿ ಸ್ಟಿಚ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. ಮತ್ತೆ 1 ಚೈನ್. ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಮತ್ತೆ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 2 ಚೈನ್, ಮತ್ತೆ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. ಮತ್ತೆ 1 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ 1 ವಿ ಸ್ಟಿಚ್, 1 ಡಬಲ್ ಕ್ರೋಶೆ, 1 ಚೈನ್, ಮತ್ತು 1 ಡಬಲ್ ಕ್ರೋಶೆ, 1 ಚೈನ್. ಲಾಸ್ಟಿಗೆ ನಾವು 3 ಚೈನ್ ಹಾಕಿದ್ವಲ್ಲ ನೋಡಿ, ಅದರೊಳಗಡೆ ಸ್ಲಿಪ್ ಸ್ಟಿಚ್ ಹಾಕಿ 1 ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬರುತ್ತೆ. ಮತ್ತು ಈಗ ಡಾರ್ಕ್ ಗ್ರೀನ್ ತಗೊಳ್ತೀನಿ, ಬಾಟಲ್ ಗ್ರೀನ್. ಫ್ರೆಂಡ್ಸ್ ಇದೇ ರೀತಿನೇ ಹಾಕ್ತಾ ಹೋಗೋದು ನೋಡಿ. ಮತ್ತೆ ಈಗ ನಾವು 2 ಚೈನ್ ಗ್ಯಾಪಲ್ಲಿ ನಾವು ಹಾಕೋಬೇಕು. ಟೂ ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಒಂದು ಲಾಕ್ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು 1 ಡಬಲ್ ಕ್ರೋಶೆ, ಮತ್ತು 1 ಚೈನ್, 2 ಚೈನ್, ಮತ್ತು ಒಂದು ವಿ ಸ್ಟಿಚ್, ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, 1 ಚೈನ್. ನೋಡಿ ನಮಗೆ 2 ವಿ ಸ್ಟಿಚ್, ಇವಾಗ 1 ವಿ ಸ್ಟಿಚ್ ಇಲ್ಲಿ ಇನ್ಕ್ರೀಸ್ ಆಗುತ್ತೆ ನೋಡಿ, ಇಲ್ಲೊಂದು ಇಲ್ಲೊಂದು. 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, ಮತ್ತು ನೆಕ್ಸ್ಟ್ 1 ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್. 2 ಚೈನ್ ಗ್ಯಾಪಲ್ಲಿ 2 ವಿ ಸ್ಟಿಚಸ್ ಹಾಕೋಬೇಕು. 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 2 ಚೈನ್, ಮತ್ತು 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ. ಒನ್ ಚೈನ್ ನೋಡಿ, ಮತ್ತೆ ವಿ ಸ್ಟಿಚ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, ಮತ್ತು ನೆಕ್ಸ್ಟ್ 1 ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, ಮತ್ತು ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 2 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, ಮತ್ತು ನೆಕ್ಸ್ಟ್ ಇಲ್ಲೊಂದು ಇಲ್ಲೊಂದು ವಿ ಸ್ಟಿಚ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, ಮತ್ತು 1 ಚೈನ್, ನೆಕ್ಸ್ಟ್ 1 ಚೈನ್ ಗ್ಯಾಪಲ್ಲಿ ಮತ್ತೆ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್, ಮತ್ತು 2 ಚೈನ್ ಗ್ಯಾಪಲ್ಲಿ 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 2 ಚೈನ್, ಮತ್ತು 1 ವಿ ಸ್ಟಿಚ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್. ಮತ್ತು ಈಗ ನೋಡಿ ಇಲ್ಲಿ ಒಂದು ವಿ ಸ್ಟಿಚ್, ಪಕ್ಕದಲ್ಲಿ ಒಂದು ವಿ ಸ್ಟಿಚ್, 1 ಡಬಲ್ ಕ್ರೋಶೆ, 1 ಚೈನ್, 1 ಡಬಲ್ ಕ್ರೋಶೆ, 1 ಚೈನ್,
ಮತ್ತು ನೆಕ್ಸ್ಟ್ 1 ಡಬಲ್ ಕ್ರೋಶೆ 1 ಚೈನ್ 1 ಡಬಲ್ ಕ್ರೋಶೆ 1 ಚೈನ್ ಹಾಕ್ಕೊಂಡು ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ ಅಲ್ಲಿ ಒಂದು ಸ್ಲಿಪ್ ಸ್ಟಿಚ್. ಫ್ರೆಂಡ್ಸ್ ನೋಡಿ ಈ ರೀತಿ ಬರುತ್ತೆ ಸ್ಕ್ವೇರ್. ಫ್ರೆಂಡ್ಸ್ ಇದೇ ರೀತಿಯೇ ಕಂಟಿನ್ಯೂ ಮಾಡಬೇಕು. ನೋಡಿ ದಾರಾನ ಈ ರೀತಿ ಸೂಜಿಯಿಂದ ಒಳಗಡೆ ಹಾಕ್ಕೊಳ್ಳೋಣ. ಬಾಕಿ ಉಳಿದಿದ್ದ ದಾರನ ಕಟ್ ಮಾಡ್ಕೊಳ್ಳಿ. ನೋಡಿ ಇದೇ ರೀತಿ ಎಲ್ಲ ದಾರನೂ ಒಳಗೆ ಹಾಕ್ಕೊಳ್ಳಿ. ಇದೆಲ್ಲದನ್ನು ಅದೇ ರೀತಿಯೇ ಒಳಗಡೆ ಹಾಕೋಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ಬರುತ್ತೆ. ನೋಡಿ ನಾನಿಲ್ಲಿ ಇಲ್ಲಿಂದ 1 2 3 4 5 6 7 8 9 10 11 12 ರೋಸ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದೇ ರೀತಿ 12 ರೋಸ್ ಹಾಕ್ಕೊಳ್ಳಿ. ನಾನು ಮೈನ್ ಕಲರಲ್ಲಿ 3 ರೋಸ್ ಹಾಕ್ಕೊಂಡಿದ್ದೀನಿ. ಒಂದು ನಾವು ಈ ರೀತಿ ಗ್ಯಾನಿ ಸ್ಕ್ವೇರಲ್ಲಿ ನಾವು ಇದನ್ನು 2 ರೋಸ್ ಹಾಕೋಬೇಕು. ಒಂದು ಬ್ಯಾಕ್ ಸೈಡ್ ಬರುತ್ತೆ, ಒಂದು ಫ್ರಂಟ್ ಸೈಡ್ ಬರುತ್ತೆ. ಇದೇ ರೀತಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನೋಡಿ ಒಂದರಲ್ಲಿ ನನಗೆ ಇದು ಪಿಂಕ್ 3 ರೋಸ್ ಹಾಕ್ಕೊಂಡ್ರೆ ಒಂದರಲ್ಲಿ ನಾನು 2 ರೋಸ್ ಹಾಕ್ಕೊಂಡಿದ್ದೀನಿ. ಬಟ್ ನನಗೆ ಇಲ್ಲಿ ಟೋಟಲು 1 2 3 4 5 6 7 8 9 10 11 12 13 ರೋಸ್ ಆಗಿದೆ. ನೋಡಿ ನನಗೆ ಇದನ್ನು ಮೆಜರ್ ಮಾಡಿ ತೋರಿಸ್ತೀನಿ. $29 ಸೆಂಟಿಮೀಟ್ರು. ನೋಡಿ ಫ್ರೆಂಡ್ಸ್ ನಾವಿಲ್ಲಿ ಸ್ಟಿಚ್ ಮಾರ್ಕರ್ ಹಾಕಿದ್ವಲ್ಲ, ಇಲ್ಲಿ ನಮಗೆ ಇದು ರೈಟ್ ಸೈಡ್. ನೋಡಿ ನಾವೀಗ ಇಲ್ಲಿ ಜಾಯಿನ್ ಮಾಡಬೇಕು. ನೋಡಿ ನಾವು ಇದು ರೈಟ್ ಸೈಡ್ ಅಲ್ಲ, ರೈಟ್ ಸೈಡ್ ಹೀಗೆ ಬರಬೇಕು. ಇದು ಅಷ್ಟೇ. ನೋಡಿ ಇದು ರೈಟ್ ಸೈಡು. ನೋಡಿ ನಾವು ಈ ರೀತಿ ಈ ಕಡೆ ಜಾಯಿನ್ ಮಾಡಬೇಕು. ನೋಡಿ ಇಲ್ಲಿ ವಿ ಸ್ಟಿಚ್, 2 ವಿ ಸ್ಟಿಚ್ಚನ್ನು 1 2 ವಿ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಅಂದರೆ ಬಿಟ್ಟು ಈ ಕಡೆ ಹಾಕ್ಕೊಳ್ಳಿ. ಒಂದು ಸ್ಟಿಚ್ ಮಾರ್ಕರನ್ನು ನಾವು ಇಲ್ಲಿಂದ ಇಲ್ಲಿ ತನಕ ಮಾತ್ರ ನಾವು ಜಾಯಿನ್ ಮಾಡಬೇಕು. ಈ ಕಡೆನೂ ಅಷ್ಟೇ 1 2. ನೋಡಿ ಇದು ಅಷ್ಟೇ.
1 2. ನೋಡಿ ಫ್ರೆಂಡ್ಸ್, ನಾವು ಇಲ್ಲಿಂದ ಇಲ್ಲಿ ತನಕ ಮತ್ತೆ ಇಲ್ಲಿ ಜಾಯಿನ್ ಮಾಡಬೇಕು. ನೋಡಿ ಇಲ್ಲಿಂದ ತ್ರೀ ಚೈನ್ ಹಾಕ್ಕೊಂಡು ನೋಡಿ ಈ ಕಡೆ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ ಹೀಗೆ ಒಂದು ಸ್ಲಿಪ್ ಸ್ಟಿಚ್ ನೋಡಿ, ಹೀಗೆ ತಗೊಂಡು ಹೀಗೆ ಮತ್ತು ಈ ಕಡೆ ವಿ ಸ್ಟಿಚ್ ಇದೆಯಲ್ಲ ನೋಡಿ, ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ವಿ ಸ್ಟಿಚ್ ಹಾಕೊಳ್ಳೋಣ. ಡಬಲ್ ಕ್ರೋಶೆ, ಒಂದು ಚೈನ್, ಡಬಲ್ ಕ್ರೋಶೆ ನೋಡಿ. ಮತ್ತೆ ಇಲ್ಲಿ ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ ನಾವು ಹೀಗೆ ಸ್ಲಿಪ್ ಸ್ಟಿಚ್ ನೋಡಿ ಹೀಗೆ. ಮತ್ತು ಈಗ ನೋಡಿ ಲಾಸ್ಟ್ ಕಾರ್ನರ್ ಇದೆಯಲ್ಲ ಅಲ್ಲಿ ಒಂದು ವಿ ಸ್ಟಿಚ್, ಡಬಲ್ ಕ್ರೋಶೆ, ಒಂದು ಚೈನ್, ಡಬಲ್ ಕ್ರೋಶೆ ನೋಡಿ. ಲಾಸ್ಟ್ ಕಾರ್ನರಲ್ಲಿ ನೋಡಿ ಇಲ್ಲಿ ಸ್ಲಿಪ್ ಸ್ಟಿಚ್ ನೋಡಿ ಹೀಗೆ. ಮತ್ತೆ ಈಗ ಒಂದು ಚೈನ್ ಹಾಕ್ಕೊಂಡು ನೋಡಿ ವಿ ಸ್ಟಿಚ್ಚಲ್ಲಿ ನಾವು ವಿ ಸ್ಟಿಚ್ ಹಾಕ್ತಾ ಹೋಗಬೇಕು. ನೋಡಿ ಇಲ್ಲಿ ಡಬಲ್ ಕ್ರೋಶೆ, ಒಂದು ಚೈನ್, ಡಬಲ್ ಕ್ರೋಶೆ, ಒಂದು ಚೈನ್, ಮತ್ತು ಒಂದು ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ, ಒಂದು ಚೈನ್, ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಒಂದು ಚೈನ್, ಡಬಲ್ ಕ್ರೋಶೆ ನೋಡಿ ಹೀಗೆ. ಮತ್ತು ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶೆ, ಒಂದು ಚೈನ್, ಡಬಲ್ ಕ್ರೋಶೆ, ಒಂದು ಚೈನ್, ಡಬಲ್ ಕ್ರೋಶೆ, ಒಂದು ಚೈನ್, ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಒಂದು ಚೈನ್, ಡಬಲ್ ಕ್ರೋಶೆ ನೋಡಿ ಫ್ರೆಂಡ್ಸ್. ಇದೇ ರೀತಿಯೇ ಫುಲ್ ಹಾಕ್ಕೊಂಡು ಇದಿಷ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಮತ್ತೆ ಜಾಯಿನ್ ಮಾಡಿ ತೋರಿಸ್ತೀನಿ. ಇದಿಷ್ಟನ್ನು ನೋಡಿ ಫ್ರೆಂಡ್ಸ್, ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಇವಾಗ ಜಾಯಿನ್ ಮಾಡಬೇಕು. ಒಂದು ಚೈನ್ ಹಾಕ್ಕೊಂಡು ನೋಡಿ ಈ ಕಾರ್ನರಲ್ಲಿ ಒಂದು ವಿ ಸ್ಟಿಚ್ ಹಾಕೊಳ್ಳೋಣ.
ವಿ ಸ್ಟಿಚ್ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ನೋಡಿ ನಾವು ಈ ಕಡೆ ಜಾಯಿನ್ ಮಾಡೋಣ. ನೋಡಿ ಈ ಕಡೆ ಕಾರ್ನರ್ ಇದೆಯಲ್ಲ, ಮತ್ತೆ ನೋಡಿ ಇದರೊಳಗಡೆ ಮತ್ತೆ ಒಂದು ವಿ ಸ್ಟಿಚ್, ಡಬಲ್ ಕ್ರೋಶೆ, ಒಂದು ಚೈನ್, ಡಬಲ್ ಕ್ರೋಶೆ. ಮತ್ತೆ ಇಲ್ಲಿ ಜಾಯಿನ್ ಮಾಡೋಣ, ಸ್ಲಿಪ್ ಸ್ಟಿಚ್. ಮತ್ತು ಈಗ ನೆಕ್ಸ್ಟ್ ವಿ ಸ್ಟಿಚ್, ಈ ಕಡೆ ಡಬಲ್ ಕ್ರೋಶೆ, ಒಂದು ಚೈನ್, ಡಬಲ್ ಕ್ರೋಶೆ. ಮತ್ತು ಈಗ ಲಾಸ್ಟ್ ನೋಡಿ ಇಲ್ಲಿ ಸ್ಲಿಪ್ ಸ್ಟಿಚ್. ಮತ್ತು ಈಗ ಲಾಸ್ಟಿಗೆ ಒಂದು ಡಬಲ್ ಕ್ರೋಶೆ. ನಾವು ಈ ಕಡೆ ನೋಡಿ ಈ ಕಡೆ 3 ಚೈನ್ ಹಾಕ್ಕೊಂಡಿದ್ವಲ್ಲ, ಈ ಕಡೆ ಒಂದು ಡಬಲ್ ಕ್ರೋಶೆ ನೋಡಿ ಇಲ್ಲಿ. ಟೂ ಚೈನ್ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನೋಡಿ ಈಗ ನಾವು ರೈಟ್ ಸೈಡಿಂದ ವರ್ಕ್ ಮಾಡೋಣ. ಎರಡನ್ನು ಈ ರೀತಿ ರೈಟ್ ಸೈಡ್ ನೋಡಿ ನಾವಿಲ್ಲಿ ಮಾರ್ಕರ್ ಹಾಕಿದ್ದೀವಲ್ಲ, ರೈಟ್ ಸೈಡ್ 2 ಚೈನ್ ಹಾಕ್ಕೊಂಡಿದ್ದೀನಿ. ನೋಡಿ ಇದನ್ನು ಈ ಕಡೆ ತಗೊಳ್ಳೋಣ. ನೋಡಿ ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಹಾಫ್ ಡಬಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಒಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ ನೆಕ್ಸ್ಟ್ ನೋಡಿ ವಿ ಸ್ಟಿಚ್ ಇದೆ ಅಲ್ಲ, ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ, ಒಂದು ಚೈನ್ ಗ್ಯಾಪ್ ಇದೆ ಅಲ್ಲ, ಅಲ್ಲಿ ಒಂದು ಡಬಲ್ ಕ್ರೋಶೆ, ಮತ್ತು ವಿ ಸ್ಟಿಚ್ನ ಈ ಕಡೆ ಒಂದು ಡಬಲ್ ಕ್ರೋಶೆ ಇದೆ ಅಲ್ಲ, ಅದರ ಮೇಲೆ ಒಂದು ಡಬಲ್ ಕ್ರೋಶೆ, ಮತ್ತು ಇಲ್ಲಿ ಒಂದು ಚೈನ್ ಇದೆ ಅಲ್ಲ, ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಮತ್ತೆ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಮತ್ತು ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ. ನೋಡಿ ಈ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆ, ಈ ಕಡೆ ಒಂದು ಡಬಲ್ ಕ್ರೋಶೆ, ಒಂದು ಚೈನನ್ನು ಸ್ಕಿಪ್ ಮಾಡಿ ಇಲ್ಲಿ ಒಂದು ಚೈನ್ ಹಾಕಿರ್ತೀವ್ರಿ, ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ, ವಿ ಸ್ಟಿಚ್ ಮಧ್ಯೆ ಒಂದು ಡಬಲ್ ಕ್ರೋಶೆ, ಮತ್ತು ವಿ ಸ್ಟಿಚ್ ಮೇಲೆ ಒಂದು ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಇದನ್ನು ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಒಂದು ಚೈನನ್ನು ಸ್ಕಿಪ್ ಮಾಡಿ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ.
ನೋಡಿ ನಮಗೆ ಇವಾಗ ಈ ಕಡೆ ಸಿಂಗಲ್ ಕ್ರೋಶೆ ಹಾಕೋಬೇಕು ಫ್ರೆಂಡ್ಸ್. ನಾವು ಈ ಕಡೆ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಲ್ಲ, ಈ ಕಡೆ ನಾವು ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ ಹೀಗೆ. ನೋಡಿ ಇಲ್ಲೊಂದು ಹಾಫ್ ಡಬಲ್ ಕ್ರೋಶೆ ಹಾಕೊಳ್ಳೋಣ. ನೆಕ್ಸ್ಟ್ ಇದ್ರ ಮಧ್ಯೆ ಒಂದು ಹಾಫ್ ಡಬಲ್ ಕ್ರೋಶೆ. ನೋಡಿ 2 ಹಾಫ್ ಡಬಲ್ ಕ್ರೋಶೆ ಆಯಿತು. ನೋಡಿ ಮತ್ತೆ ಇಲ್ಲೇ ಒಂದು ಹಾಫ್ ಡಬಲ್ ಕ್ರೋಶೆ. ಈ ಕಡೆ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋಣ. ನೋಡಿ ಫಸ್ಟ್ ಡಬಲ್ ಕ್ರೋಶೆ ಇದೆ ಅಲ್ಲ, ಒಂದು ಸಿಂಗಲ್ ಕ್ರೋಶೆ, ಮಧ್ಯೆ ಒಂದು ಚೈನ್ ಇದೆ ಅಲ್ಲ ವಿ ಸ್ಟಿಚ್ ಮಧ್ಯೆ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಮತ್ತೆ ಒಂದು ಸಿಂಗಲ್ ಕ್ರೋಶೆ. ಈ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆ, ಒಂದು ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ, ಈ ಕಡೆ ಡಬಲ್ ಕ್ರೋಶೆ ಇದೆಲ್ಲ ವಿ ಸ್ಟಿಚ್ ಹಾಕಿದ್ರಲ್ಲಿ ಅದರಲ್ಲಿ ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ಒಂದು ಚೈನನ್ನು ಸ್ಕಿಪ್ ಮಾಡಿ ಮತ್ತೆ ಸಿಂಗಲ್ ಕ್ರೋಶೆ. ಈ ಕಡೆ 3 ಹಾಫ್ ಡಬಲ್ ಕ್ರೋಶೆ. ಫಸ್ಟಿಗೆ ನಾವು ನೋಡಿ ಇಲ್ಲಿ 2 ಚೈನ್ ಹಾಕಿದ್ದೀವಲ್ಲ, ಇದು ಒಂದು ಹಾಫ್ ಡಬಲ್ ಕ್ರೋಶೆ ಅಂತಲೇ ಕೌಂಟ್ ಆಗುತ್ತೆ. ನೋಡಿ ಇಲ್ಲೇ ಹಾಕೊಳ್ಳೋಣ. ಇನ್ನೆರಡು ಹಾಫ್ ಡಬಲ್ ಕ್ರೋಶೆ ಹಾಕೊಳ್ಳೋಣ. 1, ಇಲ್ಲೊಂದು ಹಾಕೊಳ್ಳೋಣ, 2, ನೋಡಿ ಫಸ್ಟ್ 2 ಚೈನ್ ಹಾಕಿದ್ವಲ್ಲ, ಅದು ಒಂದು ಹಾಫ್ ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ಅಲ್ಲಿ ನಾವು ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಹೀಗೆ ಬರುತ್ತೆ. ನೋಡಿ ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡ್ ಬರುತ್ತೆ. ಫ್ರೆಂಡ್ಸ್ ಈಗ ಮತ್ತೆ 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಒಂದೊಂದು ಸ್ಟಿಚ್ ಮೇಲೆ ನಾವು ಒಂದೊಂದು ಡಬಲ್ ಕ್ರೋಶೆ ಹಾಕ್ಕೋಬೇಕು. 2 ಚೈನನ್ನು 2 ಚೈನ್ ಹಾಕಿದ್ದೀವಲ್ಲ, ಇದು ನಮಗೆ ಕೌಂಟಿಗೆ ಬರಲ್ಲ. ಇಲ್ಲಿಂದ ಒಂದೊಂದು ಸ್ಟಿಚ್ ಮೇಲೂ ಒಂದೊಂದು ಡಬಲ್ ಕ್ರೋಶೆ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಮೇಲೂ ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ ಒಂದೊಂದು.
ನೋಡಿ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿಯೇ ನೋಡಿ ಇಲ್ಲಿಂದ ನೋಡಿ ಇಲ್ಲಿ ಕೂಡ ಲಾಸ್ಟ್ ತನಕನೂ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಒಂದು ರೌಂಡ್ ಕಡಿಮೆ ಕಂಪ್ಲೀಟ್ ಆಯಿತು. ಇನ್ನೊಂದು ರೌಂಡ್ ಹಾಕ್ಕೊಳ್ಳೋಣ. ಫಸ್ಟಿಗೆ ನೋಡಿ ಫಸ್ಟ್ 2 ಚೈನ್ ಎಲ್ಲ ಫಸ್ಟ್ ಸ್ಟಿಚ್ ಹಾಕಿದ್ವಲ್ಲ ಡಬಲ್ ಕ್ರೋಶೆ, ಅಲ್ಲಿಗೆ ಸ್ಲಿಪ್ ಸ್ಟಿಚ್. ಮತ್ತೆ 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಮತ್ತೆ ಒಂದೊಂದು ಡಬಲ್ ಕ್ರೋಶೆ. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಫ್ರೆಂಡ್ಸ್ ಇದೇ ರೀತಿ ಇಲ್ಲಿ ತನಕ ಹಾಕ್ಕೊಳ್ಳಿ. ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಯಿತು. ನೋಡಿ ಫಸ್ಟ್ ಸ್ಟಿಚ್ ಇದೆಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್. ಫ್ರೆಂಡ್ಸ್ ನಾವು ಫಸ್ಟಿಗೆ 2 ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶೆ ಹಾಕಿದ್ದೀನಿ. ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಬರುತ್ತೆ. ನೋಡಿ ಇದು ಫ್ರಂಟು ಬ್ಯಾಕ್. ನೋಡಿ ನಾವೀಗ ಸೆಂಟ್ರಲ್ಲಿ ಒಂದು ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳೋಣ. ಅಂದರೆ ನಾವಿಲ್ಲಿ ಹಾಕ್ತೀವಲ್ಲ ಇದೊಂದು ಸ್ಟಿಚ್ ಬಿಟ್ಟು ಮತ್ತು ಫುಲ್ ಡಬಲ್ ಕ್ರೋಶೆ ಹಾಕ್ಕೋಬೇಕು. ನೋಡಿ ಇದೊಂದು ಸ್ಟಿಚ್ ಬಿಡಬೇಕಾಗತ್ತೆ. ನೋಡಿ ಮಧ್ಯೆ ಕರೆಕ್ಟಾಗಿ ಮತ್ತೆ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿಂದ ನೋಡಿ ಕರೆಕ್ಟ್ ಸೆಂಟ್ರಲ್ಲೇ ಹಾಕ್ಕೊಂಡಿದ್ದೀನಿ. ನಾವು ಇಲ್ಲಿಂದ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ ಇದನ್ನು ಬಿಟ್ಟು ಈ ಕಡೆಯಿಂದ ಹಾಕ್ಕೊಳ್ಳೋಣ. ತ್ರೀ ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸ್ಟಿಚ್. ನೋಡಿ ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ ಈ ಸ್ಟಿಚ್ ಮಾರ್ಕರ್ ತನಕ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ಮತ್ತು ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಇನ್ನೊಂದು ರೌಂಡ್ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ಈಗ ಹಾಕ್ಕೊಳ್ಬೇಕಾದ್ರೆ ಕೌಂಟ್ ಮಾಡ್ತಾ ಹಾಕ್ಕೊಳ್ಳಿ. ಯಾಕಂದರೆ ಇದಿಷ್ಟು ನಮಗೆ ಈವನ್ ನಂಬರ್ ಬರಬೇಕು. ಫ್ರೆಂಡ್ಸ್ ಈಗ ಒಂದೊಂದು ಡಬಲ್ ಕ್ರೋಶೆ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ನಮಗೆ ಈಗ ಕೌಂಟ್ ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್ ಎಷ್ಟು ಡಬಲ್ ಕ್ರೋಶೆ ಬಂದಿದೆ ಅಂತ ಕೌಂಟ್ ಮಾಡ್ಕೊಳ್ಳೋಣ. 1 2 3 4 5 6 7 8 9 10. ಫ್ರೆಂಡ್ಸ್ ಇದೇ ರೀತಿಯೇ ಹಾಕ್ಕೊಳ್ಳಿ. ಇಲ್ಲಿ ತನಕ ಹಾಕ್ಕೊಳ್ಳಿ.
ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫ್ರೆಂಡ್ಸ್, ನನಗಿಲ್ಲಿ ಒಟ್ಟು ಟೋಟಲ್ಲು 57 ಡಬಲ್ ಕ್ರೋಶೆ ಬಂದಿದೆ. ನಾನಿಲ್ಲಿ 2 ಚೈನ್ ಮೇಲೆ ಹಾಕಿಲ್ಲ. ಈ 2 ಚೈನ್ ಮೇಲೆ ನಾನು ಹಾಕಿದರೆ 58 ಆಗುತ್ತೆ. ನಮಗಿಲ್ಲಿ ಈವನ್ ನಂಬರ್ ಬರಬೇಕು. ಹಾಗಾಗಿ ನನಗಿಲ್ಲಿ 57 ಬಂದಿದೆ. 51 ಬರ್ಬೋದು, 57 ಬರ್ಬೋದು. ಮತ್ತು ಈಗ ನಾವು ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ನಮಗೆ ಫ್ರಂಟ್ ಪೋಸ್ಟು ನಮಗೆ ಈ ರೀತಿ ಒಳಗಡೆ ಬರಬೇಕಂದ್ರೆ ಇದು ಕಾಲರ್ ಥರ ಈಗ ಮಾಡಿಸ್ತೀವಲ್ಲ, ಹಾಗಾಗಿ ಫ್ರಂಟ್ ಪೋಸ್ಟ್ ನಮಗೆ ಒಳಗಡೆ ಕಾಣೋ ಹಾಗೆ ಇರಬೇಕು. ಬ್ಯಾಕ್ ಪೋಸ್ಟು ನಾವು ಈ ಕಡೆ ಹಾಕ್ಕೋಬೇಕು. ತೋರಿಸ್ತೀನಿ. ನೆಕ್ಸ್ಟ್ ಫ್ರಂಟ್ ಪೋಸ್ಟ್, ನೆಕ್ಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ, ಫ್ರಂಟ್ ಪೋಸ್ಟ್, ಒಂದು ಬ್ಯಾಕ್ ಪೋಸ್ಟ್ ಹಾಕೊಳ್ಳೋದು, ಒಂದು ಫ್ರಂಟ್ ಪೋಸ್ಟ್ ಹಾಕೊಳ್ಳೋದು, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್. ನೋಡಿ, ಹೀಗೆ ಫ್ರೆಂಡ್ಸ್ ಇದೇ ರೀತಿ ಫುಲ್ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಲಾಸ್ಟಿಗೆ 3 ಚೈನ್ ಹಾಕಿರ್ತೀವಲ್ಲ, ಅಲ್ಲಿ ಒಂದು ಡಬಲ್ ಕ್ರೋಶೆ. ನೋಡಿ, ಲಾಸ್ಟಿಗೆ ಫ್ರಂಟ್ ಪೋಸ್ಟೇ ಬರಬೇಕು. ನಾವಿಲ್ಲಿ ನೋಡಿ 3 ಚೈನ್ ಹಾಕಿದ್ವಲ್ಲ ಫಸ್ಟಿಗೆ, ಹಾಗೆ ಇಲ್ಲಿ 3 ಚೈನ್ ಮೇಲೆ ಒಂದು ಡಬಲ್ ಕ್ರೋಶೆ. ಮತ್ತೆ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದೇ ರೀತಿ ನಾವು 4 ರೋಸ್ ಹಾಕೋಬೇಕು. ನೋಡಿ, ಈ ರೀತಿ ನಾವು ಮಡಿಸಿದಾಗ ನೋಡಿ ಹೀಗೆ ಬರಬೇಕು. ನೋಡಿ, ಈಗ ನಾವು ಫ್ರಂಟ್ ಪೋಸ್ಟ್ ಹಾಕಿದ್ವಲ್ಲ, ಟರ್ನ್ ಮಾಡ್ಕೊಂಡ್ವಲ್ಲ, ಈಗ ಬ್ಯಾಕ್ ಪೋಸ್ಟ್ ಬರುತ್ತೆ. ಫ್ರಂಟ್ ಪೋಸ್ಟ್ ಇರೋದೇ ಬ್ಯಾಕ್ ಪೋಸ್ಟ್ ಬರುತ್ತೆ. ಈ ಕಡೆ ನಮಗೆ ಫ್ರಂಟ್ ಪೋಸ್ಟ್ ಥರನೇ ಕಾಣಿಸುತ್ತೆ. ನೋಡಿ, ಒಳಗಡೆಯಿಂದ ಫ್ರಂಟ್ ಪೋಸ್ಟ್ ಥರನೇ ಬರಬೇಕು. ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್. ಬ್ಯಾಕ್ ಪೋಸ್ಟ್ ಮೇಲೆ ಬ್ಯಾಕ್ ಪೋಸ್ಟೇ ಹಾಕಬೇಕು, ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟೇ ಹಾಕಬೇಕು. ಬ್ಯಾಕ್ ಪೋಸ್ಟ್, ನೋಡಿ ಹೀಗೆ. ನೋಡಿ, ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟೇ ಬಂದಿದೆ. ಇದೇ ರೀತಿ ಫುಲ್ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ, ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ಅದ್ರ ಮೇಲೆ ಒಂದು ಡಬಲ್ ಕ್ರೋಶೆ, ಮತ್ತೆ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್. ನೋಡಿ ಫ್ರೆಂಡ್ಸ್, ಈಗ ಬರ್ತಾ ಇದೆ. ಫ್ರೆಂಡ್ಸ್, ಇಲ್ಲಿ ನಾನು 2 ರೋಸ್ ಹಾಕ್ಕೊಂಡಿದ್ದೀನಿ. 1 2. ಈಗ 3rd ರೋ ಹಾಕ್ತಾ ಇದ್ದೀನಿ. ಒಟ್ಟು ನಮಗೆ 4 ರೋಸ್, 3 4 ರೋಸ್ ಹಾಕೋಬೇಕು. ಇದನ್ನು 1 2 3. ಇದು ಇವಾಗ ಇನ್ನು ನೋಡಿ 1 2 ಆಗಿದೆಲ್ಲ, ಇನ್ನು 2 ರೋಸ್ ಹಾಕ್ಕೊಳ್ಳಿ. ಒಟ್ಟು 4 ರೋಸ್ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, 1 2 3 4 ರೋಸ್ ಹಾಕ್ಕೊಂಡಿದ್ದೀನಿ. ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡ್ಕೊಳ್ಳೋಣ.
ನೋಡಿ ಹೀಗೆ ಬರುತ್ತೆ ಫ್ರೆಂಡ್ಸ್. ಇಲ್ಲೊಂದು ನಾವು ದಾರ ಬೇಕಾದರೆ ದಾರ ಹಾಕೋಬೋದು. ಒಂದು ರೌಂಡ್ ಸಿಂಗಲ್ ಕ್ರೋಶೆ ರೌಂಡ್ ಹಾಕೊಳ್ಳೋಣ. ನೋಡಿ ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕೊಂಡಿದ್ದೀವಲ್ಲ, ಇಲ್ಲಿಂದ ನೋಡಿ, ಇಲ್ಲಿಂದ ಒಂದು ಚೈನ್ ಹಾಕ್ಕೊಂಡು ನೋಡಿ, ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ, ಇದಿಷ್ಟು ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಮತ್ತೆ ಈ ಕಡೆ ಸಿಂಗಲ್ ಕ್ರೋಶೆ ಆಗ್ತಾ ಹೋಗಬೇಕು. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ಇದೇ ರೀತಿ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡೆ. ಮತ್ತೆ ಈ ಕಡೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋಣ. ನೋಡಿ, ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ. ನೋಡಿ, ಇಲ್ಲಿ ಫಸ್ಟ್ ಸ್ಟಿಚ್ ಹಾಕಿದ್ವಲ್ಲ, ಇಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ.
ನೋಡಿ ಫ್ರೆಂಡ್ಸ್ ಹೀಗೆ ಬರುತ್ತೆ. ಫ್ರೆಂಡ್ಸ್ ನಿಮ್ಗೆ ದಾರ ಬೇಕಾದರೆ ಇಲ್ಲಿಂದ ಒಂದು ಕಟ್ಕೋಬೋದು. ದಾರ ಮಾಡೋದು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್ ನಾನು 2 ಎಳೆ ತೊಗೊಂಡಿದ್ದೀನಿ. 4 ಎಳೆ ತೊಗೊಂಡು ದಪ್ಪ ಬರುತ್ತೆ, ನಮ್ಗೆ 2 ಎಳೆ ಸಾಕು. ನೋಡಿ 2 ಎಳೆ ದಾರ ತಗೊಂಡು ನೋಡಿ ಈ ರೀತಿ ಈ ರೀತಿ ತಗೊಳ್ಳೋಣ. ನೋಡಿ ಇಷ್ಟು ದಾರನ ಬಿಟ್ಕೊಂಡು ನೋಡಿ ಇದು ಒಳಗಿಂದ ಈ ರೀತಿ ದಾರ ತಗೊಂಡು ಈ ರೀತಿ, ಮತ್ತೆ ಒಳಗಿಂದ ಈ ರೀತಿ ದಾರ ತಗೊಂಡು ಮೇಲ್ ದಾರನ ಈ ರೀತಿ ನೋಡಿ ಹೀಗೆ ಈ ದಾರ ಹೀಗೆ ತಗೊಳ್ಬೇಕು. ಮತ್ತು ಹೀಗೆ ಒಳಗಿಂದ ದಾರ ತಗೊಂಡು ಈ ದಾರನ ಮೇಲಿನ ದಾರನ ಈ ರೀತಿ ಎಳಿಬೇಕು. ನೋಡಿ ಹೀಗೆ ನೋಡಿ ಹೀಗೆ ಬರುತ್ತೆ. ಇದೇ ರೀತಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಒಳಗಡೆ ದಾರ ಒಂದ್ಸಲಿ, ಮೇಲ್ಗಡೆ ದಾರ ಒಂದ್ಸಲಿ. ನೋಡಿ ಒಳಗಡೆ ದಾರ ಹೀಗೆ ತಗೊಂಡು ಮೇಲ್ಗಡೆ ದಾರದಿಂದ ಹೀಗೆ 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 ಇದೇ ರೀತಿನೇ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ನಾನು ಇದಿಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ನೋಡಿ ಹೀಗೆ ತಗೊಂಡು ಈ ರೀತಿ ತಗೊಳ್ಳಿ ಅಷ್ಟೆ. ಕಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಹಾಕೊಳ್ಳೋಣ ಈ ರೀತಿ. ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ಅಲ್ಲಿ. ನಿಮಗೆ ದಾರ ಬೇಕಾದರೆ ಹಾಕೋಬೋದು ಫ್ರೆಂಡ್ಸ್, ಇಲ್ಲದ್ರೆ ಹಾಗೇನೂ ಚೆನ್ನಾಗಿ ಕಾಣುತ್ತೆ. ನೋಡಿ ಹೀಗೆ ಇದೇ ರೀತಿನೇ ದಾರ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಹೀಗೆ. ಫ್ರೆಂಡ್ಸ್ ಇಲ್ಲಿಗೆ ನೀವು ಬಟನ್ ಹಾಕೋಬೋದು. ಬಟನ್ ಅಂದರೆ ಒಂದು ಬಟನ್ ಸಿಗುತ್ತೆ, ಅದು ನನ್ನ ಹತ್ರ ಖಾಲಿ ಆಗಿದೆ. ಇದು ಗಂಟು ಹಾಕಿಬಿಟ್ಟು ಇಲ್ಲಿ ಒಂದು ಈ ರೀತಿ ಕ್ಲೋಸ್ ಮಾಡೋದೊಂದು ಬಟನ್ ಸಿಗುತ್ತೆ, ಆ ರೀತಿ ಹಾಕ್ಕೋಬೋದು. ಇಲ್ಲ ನೀವು ಮಣಿ ಏನಾದರೂ ಇದ್ದರೂ ಕೂಡ ಹಾಕ್ಕೋಬೋದು ಇದಕ್ಕೆ, ಇಲ್ಲ ಹೀಗೆ ಬಿಟ್ಟರು ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್ ಈಗ ಇದನ್ನು ನಾವು ಜಾಯಿನ್ ಮಾಡೋಣ. ಫ್ರೆಂಡ್ಸ್ ನಾನಿಷ್ಟು ಫಸ್ಟ್ ಪಾರ್ಟಲ್ಲಿ ನಾನು ಇದಿಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ಸ್ಲೀವ್ಸ್ ಹಾಕೋದನ್ನು ಮತ್ತು ಇಲ್ಲಿ ಜಾಯಿನ್ ಮಾಡೋದನ್ನು ಮತ್ತು ಕೆಳಗಡೆ ಬಾರ್ಡ್ರ್ ಹಾಕೋದನ್ನು ತೋರಿಸ್ತೀನಿ ಫ್ರೆಂಡ್ಸ್.